ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಬ್ಬ ಉಗ್ರನ ಮನೆ ಉಡಾಯಿಸಿದ ಭಾರತೀಯ ಸೇನೆ. ಉಗ್ರ ಅಡ್ನಾನ್ ಶಫಿ ಮನೆಯನ್ನ ಧ್ವಂಸ ಮಾಡಿದ ಸೇನಾಪಡೆ. ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಕಾರ್ಯಾಚರಣೆ. 1 ವರ್ಷದ ಹಿಂದೆ ಉಗ್ರ ಸಂಘಟನೆಯನ್ನು ಸೇರಿದ ಅಡ್ನಾನ್ ಶಫಿ ಅನ್ನೋದು ಗೊತ್ತಾಗ್ತಾ ಇದೆ. ಉಗ್ರ ಸಂಘಟನೆಗಳಿಗೆ ಸೇರೋದು, ಪ್ರಚೋದನೆಗೆ ಒಳಗಾಗೋದು, ಆಮೇಲೆ ಈ ಥರದ ಕೆಲಸಗಳಲ್ಲಿ ಭಾಗಿಯಾಗೋದು, ಕೃತ್ಯಗಳಲ್ಲಿ ಭಾಗಿಯಾಗೋದು. ಓದೋದಕ್ಕೆ ಅಂತ ಹೋದವರು, ಕೆಲಸಕ್ಕೆ ಅಂತ ಹೋದವರು, ಸಂಸಾರ ಕಟ್ಕೊಳ್ತೀವಿ ಅಂತ ಹೋದವರು ಎಲ್ಲರೂ ಕೂಡ ಇದೇ ರೀತಿಯಾಗಿ ಉಗ್ರ ಸಂಘಟನೆಗಳಿಗೆ ಸೇರಿ ಮೈಂಡ್ ವಾಶ್ ಆಗಿ ಈ ಥರದ ಕೆಲಸಗಳಲ್ಲಿ, ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಂಥವರನ್ನು ಬೇರು ಸಮೇತ ಕಿತ್ತು ಬಿಸಾಕುವಂಥ ಕೆಲಸವನ್ನು ಇದೀಗ ನಮ್ಮ ಹೆಮ್ಮೆಗ ಭಾರತೀಯ ಸೇನೆ ಮಾಡ್ತಾ ಇರೋದು. ಇದೀಗ ಮತ್ತೊಬ್ಬ ಉಗ್ರನ ಮನೆಯನ್ನು ಉಡಾಯಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಉಗ್ರ ಅಡ್ನಾನ್ ಶಫಿ ಮನೆಯನ್ನು ಧ್ವಂಸ ಮಾಡಲಾಗಿದೆ ಸೇನಾಪಡೆ. ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. 1 ವರ್ಷದ ಹಿಂದೆ ಉಗ್ರ ಸಂಘಟನೆಯನ್ನು ಸೇರಿದ್ದ ಈ ಅಡ್ನಾನ್ ಶಫಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನಕ್ಕೆ ಹೋಗೋದು, ಅಲ್ಲಿ ಟ್ರೈನಿಂಗ್ ಅನ್ನು ಪಡ್ಕೊಳ್ಳೋದು, ಉಗ್ರ ಸಂಘಟನೆಗಳಲ್ಲಿ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿ ಇರೋದು, ಈ ಥರದ ಕೆಲಸಗಳಿಗೆ, ಕೃತ್ಯಗಳಿಗೆ ಭಾಗಿಯಾಗೋದು, ಇದು ಇವ್ರ ಕೆಲಸಗಳಾಗಿತ್ತು. ಅಂಥವರ ಬೇರು ಸಮೇತ ಕಿತ್ತು ಬಿಸಾಕಬೇಕು ಅಂತ ಮನೆ ಕಟ್ಕೊಂಡಿದ್ದವರಿಗೆ, ಇವ್ರುಗಳಿಗೆ ಆಶ್ರಯ ಕೊಟ್ಕೊಂಡಿದ್ದವರಿಗೆ ಎಲ್ಲರಿಗೂ ಇದೀಗ ಚಳಿ ಜ್ವರ ಶುರುವಾಗುವಂತೆ ನಮ್ಮ ಸೇನೆ ಮಾಡಿದೆ. ಸೇನಾ ಪಡೆಗಳಿಂದ ಮುಂದುವರೆದ ಕಾರ್ಯಾಚರಣೆ. ಇದೀಗ ಮತ್ತೊಬ್ಬ ಉಗ್ರನ ಮನೆಯನ್ನ ಧ್ವಂಸ ಮಾಡಿದೆ ಸೇನೆ. ಭಯೋತ್ಪಾದಕ ಫಾರೂಕ್ ಅಹಮದ್ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಕಾಶ್ಮೀರದ ಕುಪ್ವಾರದಲ್ಲಿರುವಂತಹ ಉಗ್ರ ಫಾರೂಕ್ ಮನೆ ಐಡಿ ಸ್ಫೋಟಿಸಿ ಉಗ್ರ ಫಾರೂಕ್ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಲಷ್ಕರ್ಗೆ ತೊಯ್ಬಾ ಉಗ್ರ ಫಾರೂಕ್ ಮನೆಯನ್ನ ಧ್ವಂಸ ಮಾಡಲಾಗಿದೆ ಅನ್ನೋದರ ಅಪ್ಡೇಟ್ ಸಿಗ್ತಾ ಇದೆ. ಸೇನಾ ಪಡೆಗಳಿಂದ ಕಾರ್ಯಾಚರಣೆ ಇದೀಗ ಮುಂದುವರಿತಾ ಇದೆ. ಮತ್ತೊಬ್ಬ ಉಗ್ರನ ಮನೆಯನ್ನ ಧ್ವಂಸ ಮಾಡಲಾಗಿದೆ ಸೇನೆಗಿಂದ. ಭಯೋತ್ಪಾದಕ ಫಾರೂಕ್ ಅಹಮದ್ ಮನೆಯನ್ನ ಧ್ವಂಸ ಮಾಡಿರೋದು ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇದು ಕಾಶ್ಮೀರದ ಕುಪ್ವಾರದಲ್ಲಿರುವಂಥ ಉಗ್ರ ಫಾರೂಕ್ನ ಮನೆ. ಐಇಡಿಯನ್ನು ಸ್ಫೋಟಿಸಿ ಉಗ್ರ ಫಾರೂಕ್ ಮನೆಯನ್ನು ಧ್ವಂಸ ಮಾಡಲಾಗಿದೆ. ಲಷ್ಕರ್ಗೆ ತೊಯ್ಬಾ ಉಗ್ರ ಫಾರೂಕ್ ಮನೆಯನ್ನು ಧ್ವಂಸ ಮಾಡಲಾಗಿದೆ. ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಈಗ ಸಂತೋಷ ಅನಿಸ್ತಾ ಇದೆ, ನೆಮ್ಮದಿ ಅಂತ ಅನಿಸ್ತಾ ಇದೆ. ಯಾಕಂದರೆ 26 ಅಮಾಯಕರು ಪ್ರಾಣ ಕಳ್ಕೊಂಡ್ರಲ್ಲ, ಆ ವಿಡಿಯೋಗಳು ನಮ್ಮ ರಕ್ತವನ್ನು ಬಿಸಿ ಮಾಡಿತ್ತು. ಹೀಗಾಗ್ಬಿಡ್ತಲ್ಲ, ನಮ್ಮ ದೇಶದಲ್ಲಿ ನಮಗೆ ಓಡಾಡೋಕ್ಕಾಗ್ತಿಲ್ವಲ್ಲ, ಏನು ತಪ್ಪು ಮಾಡಿದ್ರು, ಏನು ಅನ್ಯಾಯ ಮಾಡಿದ್ರು, ಯಾವುದ್ರಲ್ಲಿ ಶಾಮೀಲಾಗಿದ್ರು, ಯಾವುದ್ರಲ್ಲಿ ಭಾಗಿಯಾಗಿದ್ರು ಅಮಾಯಕರು. ಆದರೆ ಈಗ ಅಂಥವ್ರ ಮನೆಗಳನ್ನು ಹುಡುಕಿ ಧ್ವಂಸ ಮಾಡೋದು, ಬೆಂಕಿ ಹಚ್ಚಿ ಧಗನೆ ಉರಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದು ಉಗ್ರ ಫಾರೂಕ್ ಮನೆ. ಉಗ್ರ ಫಾರೂಕ್ ಮನೆಯನ್ನು ಸ್ಪಾಟ್ ಔಟ್ ಮಾಡಿ ಇದೀಗ ಸ್ಫೋಟಿಸಿರೋದು. ಕಾಶ್ಮೀರದ ಕುಪ್ವಾರದಲ್ಲಿ ಈತನ ಮನೆಗಿತ್ತು.